ನಾವು ಒಂದು ರಕ್ಷಣೆ ಮಾಡಬೇಕು, ಮಾಡ್ತಾಯಿದ್ದೀವಿ ಅಷ್ಟೇ. ವಸಂತಣ್ಣಗೆ ಫೋನ್ ಮಾಡಿದೆ, ವಸಂತಣ್ಣಗೆ ಬಂದರು, ಮಾಡಬೇಕು. ಒಂದು ನಮ್ಮದು ಒಂದು ಕರ್ತವ್ಯ, ಎಲ್ಲೇ ಆದರೂ ನಮ್ಮ ಕರ್ತವ್ಯ ಅಲ್ವಾ, ಮಾಡಲೇಬೇಕು ಅಂತ ಮಾಡಿತ್ತು ಅಷ್ಟೇ. ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಕುಣಿಗಲ್ನ ಪಶು ಆಸ್ಪತ್ರೆ ಮುಂಭಾಗದಲ್ಲಿದ್ದೀವಿ. ಇಲ್ಲೇನು ವಿಚಾರ ಅಂತ ಅಂದರೆ, ಒಂದು ಕೋತಿ ಕರೆಂಟ್ ಹೊಡೆದು ಇನ್ನೇನು ಸಾಯೋ ಸ್ಥಿತಿಯಲ್ಲಿತ್ತು. ಸಾರ್ವಜನಿಕರು ಅದನ್ನು ರಕ್ಷಣೆ ಮಾಡಿ ಈಗ ತೊಗೊಂಬಂದಿದ್ದಾರೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಹೇಳಿ. ನಾವು ಇಲ್ಲಿ ನೋಡ್ತಾ ಇದ್ದೀರಿ, ನೋಡಿ ಇಲ್ಲಿ ನೋಡ್ತಾ ಇದ್ದೀವಿ, ಯಾವುದೇ ಒಳಗಡೆ ಒಬ್ಬರೂ ಇಲ್ಲ, ಬೀಗ ಹಾಕಿದೆ. ಸಮಯ ಆಲ್ರೆಡಿ ಕ್ಲೋಸ್ ಆಗಿದೆ ಅನಿಸುತ್ತೆ. ಸಮಯನೂ ನಿಮಗೆ ತೋರಿಸ್ಬಿಡ್ತೀನಿ. ಸಮಯ 6 ಗಂಟೆ, ಓಕೆನಾ? 6 ಗಂಟೆ ಆಗಿದೆ. ಆದರೆ ಇಲ್ಲೊಂದು ವ್ಯವಸ್ಥೆ ಇದೆ, ಆಂಬುಲೆನ್ಸ್ ವ್ಯವಸ್ಥೆ ಅಂತ ಹೇಳಿ ಅವರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಮತ್ತು ಸರ್ಕಾರದ ಯೋಜನೆ ಕೂಡ, ಯಾವುದಾದ್ರೂ ಪ್ರಾಣಿಗಳಿಗೆ ಸಮಸ್ಯೆ ಆದರೆ ಫೋನ್ ಮಾಡಿ ನಾವು ಬಂದು ನಿಮ್ಮ ಇದ್ದಲ್ಲೇ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿ. ಆದರೆ ಆಸ್ಪತ್ರೆ ಮುಂಭಾಗಕ್ಕೆ ಬಂದರೂ ಕೂಡ ಯಾವುದೇ ಟ್ರೀಟ್ಮೆಂಟು ಆ ಕೋತಿಗೆ ಸಿಗ್ತಾ ಇಲ್ಲ. ಈಗ ಅದನ್ನು ಹಿಡ್ಕೊಂಬಂದವ್ರು ಇದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ಹೇಳಿ ಸರ್. ಕರೆಂಟ್ ಹೊಡೆದೈತೆ, ಎಲ್ಲ ಆಗೈತೆ, ರೆಸ್ಪಾನ್ಸಿಬಲ್ ಇಲ್ಲ. ಯಾರು ಹೊಣೆ ಇದಕ್ಕೆ? ನಮ್ಮ ಬದುಕೋಣ ನಾವು, ನಮ್ಮ ದೇವ್ರವರು ಯಾರು ಹೊಣೆ ಇದಕ್ಕೆ? ಕರ್ಕೊಂಬಂದಿದ್ದೀವಿ, ಟ್ರೀಟ್ಮೆಂಟ್ ಇಲ್ಲ, ಏನೂ ಇಲ್ಲ. ಹೇಳಿ ಸರ್. ಡಾಕ್ಟ್ರ್ ಇಲ್ಲ, ಏನಿಲ್ಲ. ಏನು ಸರ್ ಸುಮ್ಮನೆ ಇನ್ನೇನು ಸಂಪತ್ತಿಗೆ ಬಸ್ಸುವಾರೆ ಅಂತ ಮಾಡ್ತಾರೆ. ಇವತ್ತು ನಾಳೆ ಸೊತ್ತಾಯ್ತದೆ, ಏನು ಮಾಡೋದು? ಇವತ್ತು ನಾಳೆ ಇರೋಲ್ಲ, ಇದು ಏನು ಮಾಡೋಣ? ಅದಕ್ಕೋಸ್ಕರ ಇನ್ನೇನಕ್ಕೆ ಅಂತ ಹಾಸ್ಪಿಟ್ಲ್ ಮಾಡ್ತಾರೆ. ಇಲ್ಲ ಅಂದ್ರೆ ಬಾಕ್ಲು ಹಾಕೊಂಡು ಹೋಗ್ಬೇಕಾತ, ಬೀಗ ಹಾಕೊಂಡು. ಈಗ ಹೆಂಗೋ ಹಾಕೊಂಡು ಹೊಂಟವನೇ, ಹಂಗೆ ಹೋಗ್ಬೇಕಾತಾಗಿ ಸುಮ್ಮನೆ. ಓಕೆ, ಇದು ಇವ್ರ ನೋವಾಗಿದೆ. ನಮ್ದು ಹಾಸ್ಪಿಟಲ್ ಸರ್ವಿಸ್ ಅಲ್ಲ ಸರ್, ನಮ್ದು ಆಂಬುಲೆನ್ಸ್ ಸರ್ವಿಸ್. ಆಯಿತು ಸರ್, 1 ನಿಮಿಷ ಕೇಳಿ. ಆಂಬುಲೆನ್ಸ್ ಬೀಗ ಹಾಕಿದೆ, ಹಾಸ್ಪಿಟ್ಲ್ ಬೀಗ ಹಾಕಿದೆ. ನನಗೆ ನೀವೇ ಸಪೋರ್ಟ್ ಮಾಡಬೇಕು. 1 ನಿಮಿಷ ಮ್ಯಾಟ್ರ್ ಕೇಳ್ತೀರಾ? ಹೇಳಿ ಸರ್, ಹೇಳಿ. ಇಲ್ಲಿ ಒಂದು ಕೋತಿಗೆ ಕರೆಂಟ್ ಹೊಡೆದು ಇನ್ನೇನು ಇವಾಗ ಸಾಯೋ ಸ್ಥಿತಿಯಲ್ಲಿದೆ. ಸಾರ್ವಜನಿಕರು ಅದನ್ನು ರಕ್ಷಣೆ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದಾರೆ. ಅವ್ರಿಗೇನಾದರೂ ಹೆಲ್ಪ್ ಮಾಡ್ಬೋದಾ ನಿಮ್ಮ ಆಂಬುಲೆನ್ಸ್ ಸರ್ವಿಸಿಂದ? ಸರ್, ಅದು ಫಾರೆಸ್ಟ್ ಅವ್ರ ನಂಬರ್ ಕೊಟ್ಟನಲ್ಲ ಸರ್ ಅವಾಗಲೇ, ಅದು ಫಾರೆಸ್ಟಿಗೆ ಸಂಬಂಧಪಟ್ಟಿರೋದು ಕೋತಿ. ಬಟ್ ಅವ್ರಿಗೆ ಕಾಲ್ ಮಾಡಿ, ನಮ್ದು ಸರ್ವಿಸ್ ಕ್ಲೋಸ್ ಆಗಿದೆ ಇವಾಗ. 1926 ಕಾಲ್ ಮಾಡಿ. 1926ಗಾ? ಹೌದು ಸರ್. ಆಯ್ತು ಸ್ನೇಹಿತರೆ, ಈಗ 1926ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಅದನ್ನೂ ಟ್ರೈ ಮಾಡೋಣ. ಹಲೋ, ಕರ್ನಾಟಕ ಅರಣ್ಯ ಇಲಾಖೆಯ ಸಹಾಯವಾಣಿಗೆ ಸ್ವಾಗತ. ವೆಲ್ಕಮ್ ಟು ದ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೆಲ್ಪ್ ಲೈನ್. ಕನ್ನಡಕ್ಕಾಗಿ 1 ಒತ್ತಿರಿ. ಪ್ರೆಸ್ 2 ಫಾರ್ ಇಂಗ್ಲಿಷ್. ಕನ್ನಡಕ್ಕಾಗಿ 1 ಒತ್ತಿರಿ. ಇವ್ರು ಕನೆಕ್ಟ್ ಆಗೋ ಹೊತ್ತು ಕೋತಿ ಹೊಂಟೋಗ್ಬಿಡ್ತದೆ ಮೇಕ್ಕೆ. ನಾವು ಯಾರು ಕೇಳೋಣ? ಸಾಮಾನ್ಯ ವಿಚಾರಣೆಗಳಿಗಾಗಿ 3 ಒತ್ತಿ. ರಾಶಿ ರಾಶಿ ಬೆಳೆದು ಸಂಪತ್ತು ಹೊಂದಿ ಸಮೃದ್ಧವಾಗಿ ಪ್ರಾಣ ಹೋಗ್ತೈತೆ. ಯಾರು ಇವ್ರು ಹಾಡು ಹೇಳ್ತವ್ರೆ. ಸರ್ಕಾರದ ಯೋಜನೆಗಳೆಲ್ಲ ಇಷ್ಟೇ. ನವೀನ್ ಡಾಕ್ಟರ್ ನಂಬರು ನಮ್ಮ ಕರೆಗೆ ಸ್ಪಂದಿಸಿ ಡಾಕ್ಟರ್ ನವೀನ್ ಅವರು ಬಂದರು. ಈಗ ಕೋತಿಗೆ ಟ್ರೀಟ್ಮೆಂಟ್ ಕೊಡ್ಸೋದಕ್ಕೆ ಅಂತ ಹೇಳಿ ನಾವು ಹಾಸ್ಪಿಟ್ಲ್ ಒಳಗಡೆ ಹೋಗ್ತಾ ಇದ್ದೀವಿ. ಆಕ್ಟಿವ್ ಇದೆ. ಸುಮ್ಮನಿಲ್ಲ, ಅದು ಮುಟ್ಬೇಡ, ಸುಮ್ಮನಿಲ್ಲ. ಸುಮ್ಮನಿರಲ್ಲ. ರೆಡಿ ಬೇಕಾ ಬೇಡ? ರೆಡಿ ಮಾಡೋಕ್ಕೆ ಮಾಡ್ತಾ ಇರೋದು. ಸುಮ್ಮನೆ ಬಿಡ್ದೋದಾ? ರೆಡಿ ಮಾಡೋದು. ಬೇರೆ ಗಾಯಗಳು ಎಲ್ಲ ಇದೆ. ನಮ್ಮ ಸೇಮ್ ಎಲ್ಲ ಆಕ್ಟಿವ್ ಆಗಿದ್ದಾನೆ. ಕರೆಂಟ್ ಬರ್ತದಲ್ಲ,
ರಕ್ತ ಎಲ್ಲ ಸಿಗೋದು ಸುಮ್ಮನೆ ಏನಿಲ್ಲ ಸುಮ್ಮನೆ ಏನು ಸುಮ್ಮನೆ ವಾಸಾಗ ಬೇಡ ನನಗೆ ಸುಮ್ಮನಿಲ್ಲ ನಾವಿರೋದೇ ನಿಮಗಾಗಿ ಅಂತ ಯಾಕೆಲ್ಲ ಕೆಡ್ಸ ಸುಮ್ಮನೆ ಮನೆ ಕಡೆ ದೂರಿ ಅನ್ಕೊಳ್ಳ ವಿದ್ಯುತ್ ಶಾಖದಿಂದ ಏಟಾಗಿದೆ ಅಂತ ಒಂದು ಹಿಸ್ಟ್ರಿ ಬೇಸಿಸ್ ಬಂದು ನಮಗೆ ಪ್ರೆಸೆಂಟ್ ಮಾಡಿರ್ತಾರೆ. ಬಟ್ ಬಾಹ್ಯಿಕವಾಗಿ ಯಾವುದೇ ರೀತಿ ಗಾಯಗಳಾಗಲಿ ಇಂಜುರೀಸ್ ಆಗಲಿ ನಮ್ಗೆ ಕಂಡು ಬಂದಿಲ್ಲ. ಫ್ರ್ಯಾಕ್ಚರ್ಸ್ ಅಂತೂ ಇಲ್ಲವೇ. ಕೋತಿ ತುಂಬ ಆ್ಯಕ್ಟಿವ್ ಆಗಿದೆ, ಕಾನ್ಷಿಯಸ್ ಆಗಿದೆ, ಎಲ್ಲ ರಿಫ್ಲೆಕ್ಸಸ್ಸು ನಾರ್ಮಲ್ ಆಗಿರೋದ್ರಿಂದ ಈಗ ಸದ್ಯಕ್ಕೆ ಒಂದು ಪೇಯ್ನ್ ಮೆಡಿಕೇಷನ್ಸ್ ಮಾತ್ರ ಕೊಟ್ಟು ಅಬ್ಸರ್ವೇಷನಿಂದ ಕೇಳಿದ್ದೀವಿ. ಗುಂಪಿಗೆ ಸೇರ್ಕೊಳ್ಳೋಕ್ಕೆ ಸ್ವಲ್ಪ ಸಮಯಾವಕಾಶ ಕೇಳೋದ್ರಿಂದ ಸ್ವಲ್ಪ ಅಬ್ಸರ್ವೇಷನ್ ಇರೋದು ಭಾಳ ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ಸ್ನೇಹಿತರೆ, ಡಾಕ್ಟ್ರಿಗೂ ಕೂಡ ಧನ್ಯವಾದ. ಯಾಕೆ ಅಂತ ಅಂದರೆ ಕರೆ ಮಾಡಿದ ತಕ್ಷಣ ಬಂದು ತುಂಬ ಹೊತ್ತು ನಾವು ಹುಡುಗರು ವೆಯ್ಟ್ ಮಾಡ್ತಾಯಿದ್ರು. ಹಾಗಾಗಿ ನಾನು ಕರೆ ಮಾಡಿದೆ, ಬಂದು ತಕ್ಷಣ ಅವರು ಟ್ರೀಟ್ಮೆಂಟ್ ಮಾಡಿದ್ರು. ಯಾಕೆ ಅಂತ ಅಂದರೆ ಅದಕ್ಕೆ ಹೇಳೋದು ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಿ. ಕೇವಲ ಮನುಷ್ಯನಿಗೆ ಮಾತ್ರ ಟ್ರೀಟ್ಮೆಂಟ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಯಾವುದೇ ಪ್ರಾಣಿ ಆಗಲಿ ಪಕ್ಷಿ ಆಗಲಿ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಕೊಡೋದು ಇಂಪಾರ್ಟೆಂಟು. ಬಂಧುಗಳೇ, ಈ ಸಂಬಂಧ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಅದೇ ರೀತಿ ಹೆಚ್ಚು ಜನಕ್ಕೆ ವಿಡಿಯೋ ಶೇರ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.